ನಿನ್ನೆಯ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ಭಯಂಕರ ವ್ಯತ್ಯಾಸ ಇದೆ. ನಿನ್ನೆ ಯೂಟ್ಯೂಬ್ನಲ್ಲಿ 16 ಜನ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಈ ಚಾನಲ್ಗೆ. ಮಾಡಿದ ವಿಡಿಯೋಗಳಿಗೆ 10-12 ವ್ಯೂಸ್ ಬಂದರೆ ದೊಡ್ಡ ವಿಷಯ. ಯಾಕೋ ನಿನ್ನೆ ಹೀಗೊಂದು ಚಾನೆಲ್ ಇದೆ, ಆ ಚಾನೆಲ್ನಲ್ಲಿ ಅಪೂರ್ವಾಳ ಬಗ್ಗೆ ವಿಡಿಯೋಸ್ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆ ಅನ್ನಿಸ್ತು ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ. ತಲೆಯಲ್ಲಿ ಆಲೋಚನೆ ಬರ್ತಿದೆ, ಬೇಕಿತ್ತಾಯಿತು ಅಂತ. ಆದರೆ ಹಾಕು ಅಂತ ನಿನ್ನೆ ಮನಸ್ಸು ಹೇಳಿತು, ಹಾಕಿಬಿಟ್ಟೆ. ಇವತ್ತು ಅದೇ ಚಾನೆಲ್ನಲ್ಲಿ 690 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ. ನಿಮ್ಮಲ್ಲಿ ಎಷ್ಟೋ ಜನ ನನ್ನ ಪೋಸ್ಟ್ಗಳನ್ನು ನೋಡಿ ಫಾಲೋ ಮಾಡಿದವರು ಇರ್ತೀರಿ. ಎಷ್ಟೋ ಜನ ಅಪ್ಪುವಿನ ಕುರಿತು ಬರೆಯೋದು ನೋಡಿ ಫಾಲೋ ಮಾಡಿದವರು ಇರ್ತೀರಿ. ನೀವೆಲ್ಲ ನೋಡಬೇಕಾದ್ರೆ ಸುಮ್ಮನೆ ವಿಡಿಯೋ ಮಾಡಿ ಹಾಕಿ ಅದರಲ್ಲಿ ಏನು ಉಪಯೋಗ ಇಲ್ಲ ಅಂತಾಗೋದು ಸರಿಯಲ್ಲ. ಆದರೆ ನಾನು ಈ ಚಾನೆಲನ್ನು ಶುರು ಮಾಡಿದಾಗ ಆಲೋಚನೆ ಇದ್ದದ್ದು, ವಿಡಿಯೋದಲ್ಲಿ ಕಂಟೆಂಟ್ ಇಲ್ದಿದ್ರೂ ತೊಂದರೆ ಇಲ್ಲ, ದಿಸ್ ಈಸ್ ಅ ಪ್ಲೇಸ್ ಫಾರ್ ಮೀ ಟು ವೆಂಟ್ ಔಟ್ ಮೈ ಇಮೋಷನ್ಸ್. ಅರ್ಲಿ ಮಾರ್ನಿಂಗ್ ಮಗಳನ್ನು ಸ್ಕೂಲಿಂದ ಬಿಟ್ಟು ಬರುವ ಸಮಯದಲ್ಲಿ ಯೂಶುವಲಿ ದಿಸ್ ಇಸ್ ವೇರ್ ಐ ವುಡ್ ಬಿ ಅಟ್ ಮೈ ಲೋವೆಸ್ಟ್. ಯಾಕಂದರೆ ಮಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಅವಳು ಮಾತಾಡುವ ರೀತಿಯಲ್ಲಿ, ಅವಳು ಹೇಳುವ ಮಾತುಗಳಲ್ಲೆಲ್ಲೋ ಒಂದು ಕಡೆ ಅಪೂರ್ವಳ ಛಾಯೆ ದಟ್ಟವಾಗಿ ಕಾಡುತ್ತೆ. ನಾನು ಅವಳು ಹೋಗೋದು ಬರೋದು ಆಗುವಾಗ ಅವಳು ಏನಾದರೂ ಒಂದು ಎಕ್ಸ್ಟ್ರಾ ಕ್ವೆಶ್ಚನ್, ಏನಾದರೂ ಒಂದು ಹೊಸತನ್ನು ಕೇಳ್ತಾಳೆ. ಅಮ್ಮನ ಕುರಿತಾಗಿ ಏನೋ ಒಂದು ಪ್ರಶ್ನೆ ಇರುತ್ತೆ ಅವಳದ್ದು. ಆ ಪ್ರಶ್ನೆಗೆ ಉತ್ತರ ಕೊಡೋಕೆ ಹೊರಟಾಗ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒನ್ ಲೇಯರ್ ಆಫ್ ಎಕ್ಸ್ಟ್ರಾ ಪೇನ್ ಇರುತ್ತೆ. ಹಾಗಾಗಿ ಅದನ್ನು ವೆಂಟ್ ಔಟ್ ಮಾಡೋಕೆ ಮನೆಗೆ ವಾಪಸ್ ಸ್ಕೂಲಿಂದ ಅವಳನ್ನು ಬಿಟ್ಟು ಬಂದು ಗಾಡಿಯನ್ನು ಒಂದು ರೋಡ್ ಸೈಡಲ್ಲಿ ನಿಲ್ಲಿಸಿ ವಿಡಿಯೋ ಮಾಡೋದು ನನ್ನ ಅಭ್ಯಾಸ ಆಗಿತ್ತು. ಇವತ್ತು 690 ಜನ ಇದನ್ನು ನೋಡ್ತಾರೇನೋ ಅಂತ ಹೇಳುವಂತಹ ಒಂದು ಹೆದರಿಕೆಯು ಮನಸ್ಸಲ್ಲಿದೆ. ಬಟ್ ಇಟ್ಸ್ ಓಕೆ, ಬಿಕಾಸ್ ಜಗತ್ತಿನ ಮುಂದೆ ತೆರೆದ ಬುಕ್ ಅಂತ ಹೇಳಿ ಲಕ್ಷಗಟ್ಟಲೆ ಜನ ನೋಡುವ ಜಾಗದಲ್ಲೇ ಅಪೂರ್ವಳ ಬಗ್ಗೆ ಬರೆದಾಗಿದೆ. ನನ್ನ ಫೀಲಿಂಗ್ಸನ್ನು ಹೇಳಿ ಆಗಿದೆ. ಇನ್ನದರಲ್ಲಿ ಹೆಚ್ಚು ಆಲೋಚನೆ ಮಾಡೋಕೆ, ಹೆದರೋಕೆ, ಏನಾಯ್ತಪ್ಪ ಅಂತ ಯೋಚನೆ ಮಾಡೋಕೇನೂ ಇಲ್ಲ. ಬಟ್ ಇವತ್ತು ಬುಧವಾರ, ಮಗಳಿಗೆ ಸ್ಕೂಲಿಗೆ ಕಲರ್ ಡ್ರೆಸ್. ಇವತ್ತು ಕಲರ್ ಡ್ರೆಸ್ ಹಾಕಿರುವಂತಹದ್ದು ಒಂದು ಕ್ಯಾಮಲ್ ಪ್ರಿಂಟ್ ಇರುವಂತಹ ಟಾಪ್ ಮತ್ತು ಸ್ಕರ್ಟನ್ನು, ಮೊಣಕಾಲಿನವರೆಗೆ ಆ ಸ್ಕರ್ಟ್ ಬರ್ತಿದೆ. ಯೂಶುವಲಿ ಹಾಕೋದಕ್ಕೆ ಒಪ್ಪೋದಿಲ್ಲ ಅವಳು, ಇವತ್ತೇನು ಒಪ್ಪಿಕೊಂಡು ಹೋಗಿದ್ದಾಳೆ. ಖುಷಿ ಮತ್ತು ಬೇಜಾರಿನ ವಿಷಯ ಏನು ಅಂತ ಹೇಳಿದರೆ, ಈ ಸ್ಕರ್ಟ್ ಅಪೂರ್ವ ಮಗಳಿಗೆ ತೆಗೆದುಕೊಟ್ಟದ್ದು. ಖುಷಿ ಯಾಕೆ ಅಂದರೆ ಅಮ್ಮ ಕೊಟ್ಟದ್ದು ಇನ್ನೂ ಮಗಳಿಗೆ ಹಾಕೋದಕ್ಕಾಗ್ತಿದೆ ಅಂತ. ಬೇಜಾರು ಯಾಕೆ ಅಂತ ಹೇಳಿದರೆ, ದಿಸ್ ಈಸ್ ದ ಲಾಸ್ಟ್ ಫ್ಯೂ ಟೈಮ್ಸ್ ಸಚ್ ಥಿಂಗ್ಸ್ ವಿಲ್ ಕಂಟಿನ್ಯೂ ಟು ಹ್ಯಾಪನ್. ಮಗಳಿಗೆ ಅಂತ ತಾಯಿ ಮಾಡಿಟ್ಟದ್ದು, ಮಗಳಿಗೆ ಅಂತ ತಾಯಿ ತೆಗೆದುಕೊಟ್ಟದ್ದು, ಮಗಳಿಗೆ ಅಂತ ತಾಯಿಯ ಪ್ರೀತಿಯಲ್ಲಿ ತಂದದ್ದು. ಎಷ್ಟು ಬೇಜಾರಿದು ಮಾಡುತ್ತೆ ಅಂತ ಹೇಳಿದರೆ, ಕೆಲವೊಂದು ವಿಚಾರಗಳು, ಅಪೂರ್ವಳಿಗೆ ಪಿಂಕ್ ಅಂತ ಹೇಳಿದ್ರೆ ಇಷ್ಟ ಅಲ್ಲದ ಕಲರ್ ಅದು. ಪಿಂಕ್ ಇಷ್ಟ ಇಲ್ಲದ್ದು ಅಂತ ಹೇಳೋದಕ್ಕಿಂತ ಪಿಂಕ್ ಅಂತ ಹೇಳುವಂತಹದ್ದು ಹುಡುಗಿಯರಿಗೆ ಸ್ಟೀರಿಯೋ ಟೈಪ್ ಆದಂತಹ ಕಲರ್ ಅಂತ ಅವಳದ್ದೊಂದು ಬೇಜಾರು. ಮಗಳಿಗೆ ಫಾರ್ ಸಮ್ ರೀಸನ್, ಮಕ್ಕಳನ್ನು ನೋಡ್ತಾಳೆ, ಅವರ ಜೊತೆ ಎಲ್ಲ ಆಟ ಆಡ್ತಾರೆ, ಬೇರೆ ಮಕ್ಕಳು ಹುಡುಗಿಯರು ಸ್ಪೆಸಿಫಿಕ್ ಆಗಿ ಪಿಂಕ್ ತಗೊಂಡು ಬರ್ತಾರೆ, ಆ ಕಾರಣದಿಂದೇನೋ ಪಿಂಕ್ 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 ಅಂತ ಅವಳು ಹೇಳ್ತಾ ಇರ್ತಾಳೆ. ನನಗೆ ಮಗಳಿಗೆ ಬ್ಯಾಗ್ ತಗೊಳ್ಬೇಕಾದ್ರೆ, ಸ್ಕೂಲಿಗೆ, ಹೊಸ ಸ್ಕೂಲಿಗೆ ಸೇರಿಸಿ ಆದಾಗ ಅವಳ ಹತ್ರ ಇನಿಷಿಯಲಿ ಇದ್ದದ್ದು, ಅವಳು ಬೆಂಗಳೂರಿನಲ್ಲಿ ಪ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ತಗೊಂಡಂತಹ ಬ್ಯಾಗು. ಪುಸ್ತಕಗಳೇನು ಇರಲಿಲ್ಲ, ಟಿಫಿನ್ ಬಾಕ್ಸ್ ಒಂದು ತೊಗೊಂಡು ಹೋಗೋಕ್ಕೆ ಬ್ಯಾಗ್ ಬೇಕಾಗ್ತಿದ್ದದ್ದು. ಇಲ್ಲಿ ಬಂದ ಮೇಲೆ ಹೊಸ ಬ್ಯಾಗ್ ಬೇಕು ಅಂತ ಆಯಿತು, ಬ್ಯಾಗ್ ತೊಗೊಂಡ್ವಿ. ತೊಗೊಳ್ಬೇಕಾದ್ರೆ ಅವಳು ಇರೋದ್ರಲ್ಲಿ ಫಸ್ಟ್ ಪಿಂಕ್ 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 ಅಂತ ಹುಡುಕಿಕೊಂಡು ಪಿಂಕ್ ಹುಡ್ಕೊಂಡು ಹೋದ್ಲು. ನಮಗೆ ಪಿಂಕ್ ಸಿಗಲಿಲ್ಲ. ಆಯಿತು, ಕಾರ್ಕಳದಂತಹ ಪೇಟೆಯಲ್ಲಿ ನಮಗೆ ತುಂಬ ಚಾಯ್ಸ್ ಇರೋದಿಲ್ಲ. ಬಟ್ ವಿ ವೆಂಟ್ ಟು ಪವರ್ ಪಾಯಿಂಟ್ ಅಂತ ಹೇಳುವಂತಹ ಒಂದು ಅಂಗಡಿ, ಅವರೇ ಬ್ಯಾಗ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಒಳ್ಳೆಯ ಬ್ಯಾಗ್ ಸಿಕ್ಕಿತ್ತು, ಬಟ್ ಇಟ್ ವಾಸ್ ನಾಟ್ ಪಿಂಕ್. ಮಗಳು, ಅಮ್ಮ ಮತ್ತು ನಾನು 3 ಜನ ಹೋಗಿದ್ದು. ಹೊರಗೆ ಬರಬೇಕಾದ್ರೆ ನನಗೆ ಇದೊಂದು
ಅಭ್ಯಾಸ ಯಾಕೆ ಅಂತ ಗೊತ್ತಿಲ್ಲ. ಈಗ ಐ ಟಾಕ್ ಟು ಅಪೂರ್ವ ಅಂದರೆ ಹೊರಗಡೆ ಅಪೂರ್ವ ಹಾಯ್ ಅಂತ ಹೇಳಿ ಎಲ್ಲ ಮಾತಾಡೋದಲ್ಲ, ಮನಸ್ಸಲ್ಲೇ ಒಂದು ಕ್ಷಣಕ್ಕೆ ಮಗಳಿಗೆ ಪಿಂಕ್ ಬೇಕು ಅಂತಿತ್ತು, ನಿನಗೆ ಪಿಂಕ್ ಇಷ್ಟ ಇರಲಿಲ್ಲ ಅಂತ ನಾನು ಪಿಂಕ್ ತೆಗೆದು ಕೊಡಲಿಲ್ಲ. ಪಿಂಕಿನ ಬ್ಯಾಗ್ ಇತ್ತು, ಬಟ್ ಐ ಡಿಡ್ ನಾಟ್ ಬೈ ಇಟ್. ದಟ್ಸ್ ದಿ ಅದರ್ ಸ್ಟೋರಿ. ಎನಿ ವಿಚ್ ವೇಸ್ ಇಷ್ಟ ಆಗಲಿಲ್ಲ. ನಿನಗೆ ಅವಳಿಗೆ ಪಿಂಕ್ ಬೇಕು ಅಂತ ಗೊತ್ತು, ಪಿಂಕ್ ಬೇಕು ಅಂತ ನಿನಗನ್ಸಿತ್ತು ಅಂತಂದರೆ ನೋಡಿಕೋ ಏನಾದರೂ ಮಾಡೋದಿದ್ರೆ ಅಂತಂದೆ. ಅಲ್ಲಿಗೆ ನಿಲ್ಲಿಸಿದೆ ಅದನ್ನು. ಯೂನಿಕಾರ್ನ್ ಬ್ಯಾಗ್ ಬೇಕು ಅಂತಿತ್ತು ಅವಳಿಗೆ. ಯೂನಿಕಾರ್ನ್ ಬ್ಯಾಗು ಸಿಗಲಿಲ್ಲ ಅಲ್ಲಿ. ಆನ್ಲೈನ್ನಲ್ಲಿ ಹುಡುಕಿದೆ, ಮತ್ತೆ ಆಯಿತು ಕೇಳಿದ್ದೆಲ್ಲ ತೆಗೆಸಿಕೊಡೋದು ಎಂಥದ್ದು ಮಕ್ಕಳಿಗೆ ಎಷ್ಟು ಅಂತ ಈಸಿ ಮನಿ ಅವರಿಗೆ ಆಕ್ಸೆಸ್ ಇದೆ ಅಂತ ನಾವು ಹೇಳಿಕೊಡೋದು ಅಂತೆಲ್ಲ ಆಯಿತು. ಆ್ಯಂಡ್ ಐ ಸ್ಟಾಪ್ ಥಿಂಕಿಂಗ್ ಅಬೌಟ್ ಇಟ್. ಅದನ್ನು ಕೂಡ ಅವಳಿಗೆ ಹೇಳಿಬಿಟ್ಟೆ. ಯೂನಿಕಾರ್ನ್ ಬೇಕು ಅಂತ ಯೂನಿಕಾರ್ನ್ ಬ್ಯಾಗ್ ಬೇಕು ಅಂತ ಕೇಳ್ತಿದ್ದಾಳೆ ಮಾರೈತಿ. ನನಗೆ ಹವ್ಯಕದಲ್ಲಿ ಅವಳ ಜೊತೆ ಮಾತಾಡೋದು, ಯೂನಿಕಾರ್ನ್ ಬ್ಯಾಗ್ ಬೇಕು ಹೇಳಿ ಕೇಳಿ ತಪ್ಪು. ಎಲ್ಲವೂ ಆರಾಮಲ್ಲಿ ಫ್ರೀಯಾಗಿ ಸಿಕ್ಕುತ್ತೋ ಹೇಳಿ ಅದಕ್ಕೆ ಅಭ್ಯಾಸ ಅದು ಬೇಡ ಹೇಳಿ ಅಂತ ತೆಗೆಸಿಕೊಟ್ಟಿದ್ದಿಲ್ಲ. ನಿನಗೆ ಎಂತ ಅನ್ಸುತ್ತೋ ನೀನು ಮಾಡು ಅಂತಂದೆ. ಬ್ಯಾಗ್ ತಗೊಂಡ 2 ಗಂಟೆಯ ಒಳಗೆ ಒಬ್ರು ಅಕ್ಕ ನನಗೆ ಮೆಸೇಜ್ ಹಾಕಿದ್ರು. ಮೊದಲ ಬಾರಿಗೆ ಅವ್ರು ನನಗೆ ಮೆಸೇಜ್ ಹಾಕಿದ್ರು, ಆಶೀಶ್ ನನಗೆ ಆಪ್ತಾಳಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಡೀಪಾಗಿ ಈ ಫೀಲಿಂಗ್ ಬಂದು ಒಂದು 4-5 ದಿನ ಆಯಿತು. ಏನು ಯೋಚನೆ ಮಾಡಿರಲಿಲ್ಲ, ಬಟ್ ಇವತ್ತು ಈಗ ಯಾಕೋ ತುಂಬ ಅನ್ನಿಸ್ತಾ ಇದೆ, ಅವಳಿಗೊಂದು ಗಿಫ್ಟ್ ಕೊಡಬೇಕು ಅಂತ ಅನಿಸಿತ್ತು ಅಂತ. ಏನು ಕೊಡ್ತಿದ್ದೀರಿ, ಯಾಕೆ ಕೊಡ್ತಿದ್ದೀರಿ ಅಂತ ಕೇಳೋಕೆ ಹೋಗಲಿಲ್ಲ. ನಾನು ನಿಮ್ಮ ಹತ್ರ ಅದನ್ನು ಕೇಳೋಕ್ಕೂ ಹೋಗಲ್ಲ ಅಕ್ಕ, ನನಗೆ ನೀವು ಹೇಳೋಕ್ಕೂ ಹೋಗಬೇಡಿ, ಇದು ನನ್ನ ಅಡ್ರೆಸ್ ಅಂತ ಅಷ್ಟೇ ಹೇಳಿ ಅವರಿಗೆ ನಾನು ನನ್ನ ಅಡ್ರೆಸ್ ಕಳಿಸಿಕೊಟ್ಟೆ. 3-4 ದಿನ ಆದಮೇಲೆ ತೆಗೆದು ನೋಡಿದರೆ ಅದರಲ್ಲಿದ್ದದ್ದು ಪಿಂಕ್ ಕಲರ್ನ ಬ್ಯಾಗ್. ಅದಾದಮೇಲೆ ಸ್ವಲ್ಪ ದಿನಗಳಾದಮೇಲೆ ಇನ್ನೊಬ್ಬರು ಅಕ್ಕ ಮೆಸೇಜ್ ಮಾಡಿದರು, ಪರಿಚಯ ಇಲ್ಲದವರು, ಫೇಸ್ಬುಕ್ನಲ್ಲಿ ಸಹೋದರಿ, ಆಶೀಶ್ ನನಗೇನೋ ಗಿಫ್ಟ್ ಕಳಿಸ್ಬೇಕು ಮಗಳಿಗೆ ಅಂತ ಅನ್ನಿಸ್ತಿದೆ ಅಂತ. ಇದೀಗ ಹೇಗಾಗಿದೆ ಅಂತ ಹೇಳಿದರೆ, ಫ್ರೀ ಆಗಿ ಕಳಿಸ್ತಾರೆ ಅಂತ ಹೇಳಿದಾಗ ಮನಸ್ಸಿಗೆ ವೇದನೆ, ಅಯ್ಯೋ ಬೇಡ ಅಂತ. ಇನ್ನೊಂದು, ಕಣ್ಣು ಮುಚ್ಚಿ ತೆಗೆದಾಗಲೆಲ್ಲ ಗಿಫ್ಟ್ ಸಿಗುತ್ತೆ ಅಂತ ಮಗಳಿಗೆ ಅನ್ಸಿದ್ರೆ ಅವಳಿಗೆ ಈಸಿ ಲೈಫ್ ಆಗುತ್ತೆ ಅಂತ ಹೆದರಿಕೆ. ಬಟ್ ಅಪೂರ್ವಾಳ ಸ್ಪಿರಿಟ್ ಅಲ್ಲಿದೆ ಅಂತಂದ್ರೆ, ಆಕೆಗೆ ಏನನ್ನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಬೇಡ ಅಂತ ಹೇಳಿಸುವಷ್ಟು, ಕಳಿಸ್ಬೇಡ ಅಂತ ಹೇಳಿಸುವಷ್ಟು ಮನಸ್ಸು ನನಗಿಲ್ಲ. ಬಿಕಾಸ್ ಐ ಹೆವಿಲಿ ಫೀಲ್ ದ್ಯಾಟ್ ಅಪೂರ್ವ ಮಿಸ್ಸಸ್ ಹರ್ ಕಿಡ್ ಫಾರ್ ಅ ಲಾಂಗ್. ಅಪೂರ್ವ ಮಿಸ್ಸಸ್ ಹರ್ ಕಿಡ್ ಅ ಲಾಟ್ ಅಂತ ನನಗನ್ಸುತ್ತೆ. ನಾವು ಆತ್ಮಗಳಿಗೆ ಅಟ್ಯಾಚ್ಮೆಂಟ್ಸ್ ಇಲ್ಲ, ಡಿಟ್ಯಾಚ್ಮೆಂಟು, ಅದು ಇದು ಅಂತ ಏನೇ ಮಾತಾಡಿದ್ರು ನನಗೆಲ್ಲೋ ಅನಿಸುವಂತಹದ್ದು, ಒಂದು ಆತ್ಮಕ್ಕೆ ಒಂದು ಜನ್ಮದಲ್ಲಿ ಒಂದು ಆತ್ಮದ ಜೊತೆಗೆ ತಾಯಿ ಮಗುವಿನ ಸಂಬಂಧ ಅಂತ ಹೇಳುವಂತಹದ್ದಿದೆ ಅಂತಂದರೆ ದ್ಯಾಟ್ ಈಸ್ ಅ ಕ್ಲೋಸ್ ರಿಲೇಶನ್ಶಿಪ್. ಏನೇ ಆತ್ಮಗಳ ಸಂಬಂಧ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಕೆಡುಕನ್ನು ಬಯಸ್ಲಿಕ್ಕಿಲ್ಲ ಅಂತ ನನಗನ್ಸೋದು. ಸೊ ಹಾಗಾಗಿ ವಾಟ್ ಎವರ್ ಶೀ ಈಸ್ ಥಿಂಕಿಂಗ್, ಅಥವಾ ನನ್ನ ಥಿಂಕಿಂಗ್ ಪ್ರಕಾರ ಅವಳು ಆಲೋಚನೆ ಮಾಡ್ತಿದ್ದಾಳೆ ಅಂತ ನಾನು ಯೋಚನೆ ಮಾಡೋದು ಹಾಗೆಲ್ಲ ಎನಿ ವಿಚ್ ವೇಸ್. ಅದು ಐ ಡಿಡ್ ನಾಟ್ ವಾಂಟ್ ಟು ಸೇ ನೋ ಟು ಹರ್ ಆಲ್ಸೋ. ಅವರು ಕಳಿಸಿದ್ದು ಯೂನಿಕಾರ್ನ್ ಬ್ಯಾಗು, 2 ನೃತ್ಯ ಮಾಡುವಾಗ ಹಾಕುವಂತಹ ಗೆಜ್ಜೆಗಳು, ಮತ್ತೊಂದಿಷ್ಟು ಆರ್ಟ್ ಸಪ್ಲೈಸ್. ಯೂನಿಕಾರ್ನ್ ಇರುವಂತಹ ಬ್ಯಾಗು ಪಿಂಕ್ ಕಲರ್ದು, ಗೆಜ್ಜೆಗಳು ಕಥಕ್ ಸಮಯದಲ್ಲಿ ನೃತ್ಯ ಮಾಡುವಾಗ ಹಾಕುವಂತಹದ್ದು. ಅಪೂರ್ವಾಳಿಗೆ ಮಗಳ ಜೊತೆಯಲ್ಲಿ ಕಥಕ್ ಕಲಿಬೇಕು ಅಂತಿತ್ತು. ಇದಕ್ಕೆಲ್ಲ ಏನು ಹೇಳೋದು ಹೇಳಿ? ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೆನ್ ಐ ಟಾಕ್ ಅಬೌಟ್ ಅಪೂರ್ವ, ಕೆಲವೊಂದು ಸರ್ತಿ ತುಂಬ ಇಮೋಷ್ನಲ್ ಆಗ್ತೀನಿ. ಬರೆಯುವಾಗ ಈ ಸಮಸ್ಯೆ ಇಲ್ಲ, ಬಿಕಾಸ್ ಬರಿಬೇಕಾದ್ರೆ ಬರೆಯುವವನ ಮನಸ್ಥಿತಿ ಹೇಗಿದೆ ಅಂತ ಹೇಳೋದು ಯಾರಿಗೂ ಗೊತ್ತಾಗೋದಿಲ್ಲ. ವಿಡಿಯೋ ಮಾಡಬೇಕಾದ್ರೆ ಅದು ಕಾಣುತ್ತೆ. ಇವತ್ತಿನದ್ದು
ರಿಯಾಲಿಟಿ ಶೋ ಯುಗಗಳು. ಬೇಕಾದಾಗ ಜನರಿಗೆ ಅಳೋದಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ, ಬೇಕಾದಾಗ ಇಮೋಷ್ನಲಿ ಭಯಂಕರ ವೀಕ್ ಆದಾಗೆ ಪ್ರಿಟೆಂಡ್ ಮಾಡೋದು ಬರುತ್ತೆ. ಬಟ್ ನನಗೆ ಅಳೋದಕ್ಕೆ ಬರೋದಿಲ್ಲ. ನನ್ನದು ಇರುವಂತಹದ್ದು ಇಷ್ಟೇ ಫೀಲಿಂಗ್ಸು. ಬರವಣಿಗೆಯಲ್ಲಿ ತುಂಬ ಜನ ಹೇಳ್ತಾರೆ, ಓ ಭಯಂಕರ ಫೀಲಿಂಗ್ ಕಾಣುತ್ತೆ ನಿಮ್ಮ ಲೇಖನದಲ್ಲಿ ಅಂತ. ಹೇಳಬೇಕಾದ್ರೆ ಏನೂ ಅನ್ನಿಸ್ತಿಲ್ಲ ನನಗೆ ಅಟ್ಲೀಸ್ಟ್. ಸೊ ಅಷ್ಟೇ, ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದಗಳು. ನೋಡೋಣ, ಸರಿ.